ಅರ್ಧಂಬರ್ಧ ಕಾಮಗಾರಿ ಎಲ್ಎನ್ಟಿ ಕಚೇರಿಗೆ ಇದೀಗ ಬೀಗವನ್ನ ಜಡಿದಿದ್ದಾರೆ. ಅರ್ಧಂಬರ್ಧ ಕಾಮಗಾರಿ ಎಲ್ಎನ್ಟಿ ಕಚೇರಿಗೆ ಬೀಗ. ಅಧಿಕಾರಿಗಳಿಗೆ ಶಾಸಕ ಅಭಯ್ ಪಾಟೀಲ್ ತರಾಟೆಯನ್ನ ತೆಗೆದುಕೊಂಡ್ರು. ಕಚೇರಿಯಲ್ಲೇ ಸಿಬ್ಬಂದಿಗಳನ್ನ ಕೂಡಿ ಹಾಕಿ ಪ್ರತಿಭಟನೆ. ಬೆಳಗಾವಿ ಆರ್ಪಿಡಿ ವೃತ್ತದ ಬಳಿ ಇರುವ ಎಲ್ಎನ್ಟಿ ಕಚೇರಿ, ತಿಳಕವಾಡಿ, ಗುರುಪ್ರಸಾದ್ ನಗರ, ಕಾವೇರಿ ನಗರ, ಚೆನ್ನಮ್ಮ ನಗರ, ರಾಘವೇಂದ್ರ ಕಾಲೋನಿ, ಭಾಗ್ಯನಗರ, ಬೆಳಗಾವಿ ನಗರದ ಹಲವೆಡೆ ಅರ್ಧಂಬರ್ಧ ಕಾಮಗಾರಿಯಾಗಿದೆ. ಕಾಮಗಾರಿ ಅರ್ಧಕ್ಕೆ ಬಿಟ್ಟಿದ್ದರಿಂದ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಚೇರಿಯಲ್ಲಿ ಅಧಿಕಾರಿಗಳನ್ನ ಕೂಡಿ ಹಾಕಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅಪೂರ್ಣ ಕಾಮಗಾರಿಗೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ತಕ್ಷಣವೇ ಕಾಮಗಾರಿ ಪೂರ್ಣಗೊಳಿಸುವಂತೆ ಮನವಿಯನ್ನ ಮಾಡಿಕೊಂಡ್ರು. ಇದಕ್ಕೆ ಅರ್ಧಂಬರ್ಧ ಕಾಮಗಾರಿ ಮಾಡಿರುವಂತಹ ಎಲ್ಎನ್ಟಿ ಕಚೇರಿಗೆ ಬೀಗವನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಜನರು. ಕಾಮಗಾರಿ ಅರ್ಧ ಆಗಿದೆ, ಹೀಗಾಗಿ ಅಲ್ಲಿ ಜನಗಳಿಗೆ ಓಡಾಡೋಕ್ಕೂ ಕೂಡ ಕಷ್ಟ ಆಗಿದೆ. ಈ ರೀತಿಯಾಗಿ ಅಂದ್ರೆ ತುಂಬಾ ಕಾಲಾವಕಾಶವನ್ನ ತೆಗೆದುಕೊಂಡಿದ್ದಾರೆ. ಬೇಗ ಬೇಗ ಯಾವುದೇ ಕೆಲಸವನ್ನ ಮುಗಿಸ್ತಾ ಇಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಜನರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಕಾಮಗಾರಿ ಆಗಬೇಕು, ಆಮೇಲೆ ಜನ ಸಮಸ್ಯೆ ದೂರ ಆಗ್ಬೇಕನ್ನೋ ದೃಷ್ಟಿಯಿಂದ ಮಾಡಿದ್ದು. ಕಾಮಗಾರಿ ಪ್ರಾರಂಭ ಆದ ನಂತರ ಸಮಸ್ಯೆ ದೂರ ಆಗಲಿಲ್ಲ, ಸಮಸ್ಯೆಗಳು ನಿರ್ಮಾಣ ಆಗ್ತದೆ. ಒಂದು ರಸ್ತೆ ಆಗದ ನಂತರ 15 ದಿವಸ, ತಿಂಗಳು, 3 ತಿಂಗಳು ಭಾಳ ಅದ. 2 ವರ್ಷ ತನಕ ರಸ್ತೆ ಆಗ್ತಿದ್ದು ಹಂಗೆ ಬಿಟ್ಟಿದೆ. ಅದೇ ರೀತಿ ರಸ್ತೆ ಆಗದ ನಂತರ ಅದನ್ನು ಪ್ಯಾಚ್ ವರ್ಕ್ ಮಾಡುವಂಥದ್ದು ಆಗಲಿ. ಪ್ಯಾಚ್ ವರ್ಕ್ ಮಾಡಿದ ನಂತರ ಅವು ಒಂದು 15 ದಿವಸನಾಗ, ಒಂದು ತಿಂಗಳೇ ಬಾದಾಗುವಂಥ ಆಗಿದೆ. ವಿಶೇಷವಾಗಿ ದಕ್ಷಿಣ ಮತಕ್ಷೇತ್ರ ಇರ್ಬೋದು ಅಥವಾ ಬೆಳಗಾವಿ ನಗರ ಇರ್ಬೋದು, ಎಲ್ಲಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಪ್ರತಿಯೊಂದು ಕೆಳದರ್ಜೆ ಕಾಮಗಾರಿಯನ್ನು ಅನೇಕ ಸಲ ನಮ್ಮ ನಗರ ಸೇವಕರು ಇರ್ಬೋದು, ನಾಗರಿಕರು ಇರ್ಬೋದು, ಅವ್ರ ಗಮನಕ್ಕೆ ತೊಗೊಂಬರುವಂಥದ್ದು. ನಾನು ಸ್ವತಃ 2-3 ಸಲ ಬೆಂಗಳೂರಿನಾಗ ಇದ್ರ ಬಗ್ಗೆ ಗಮನಕ್ಕೆ ತೊಗೊಂಬಂದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ, ಆಮೇಲೆ ಅವರ ಎಲ್ಎನ್ಟಿಯ ದಕ್ಷಿಣ ಭಾರತದ ಉನ್ನತ ಮಟ್ಟದ ಅಧಿಕಾರಿ ಜೊತೆಗೂ ಸಭೆ ಆಯಿತು. 18-19ರಿಂದ ಕಾಮಗಾರಿ ಪ್ರಾರಂಭ ಆಯಿತು. ಆದರೆ ಯಾವ ಮಟ್ಟಕ್ಕೆ ಕಾಮಗಾರಿ ಆಗಬೇಕು, ಆಮೇಲೆ ಜನ ಸಮಸ್ಯೆ ದೂರ ಆಗ್ಬೇಕನ್ನೋ ದೃಷ್ಟಿಯಿಂದ ಮಾಡಿದ್ದು. ಕಾಮಗಾರಿ ಪ್ರಾರಂಭ ಆದ ನಂತರ ಸಮಸ್ಯೆ ದೂರ ಆಗಲಿಲ್ಲ, ಸಮಸ್ಯೆಗಳು ನಿರ್ಮಾಣ ಆಗ್ತದೆ. ಒಂದು ರಸ್ತೆ ಆಗದ ನಂತರ 15 ದಿವಸ, ತಿಂಗಳು, 3 ತಿಂಗಳು ಭಾಳ ಅದ. 2 ವರ್ಷ ತನಕ ರಸ್ತೆ ಆಗ್ತಿದ್ದು ಹಂಗೆ ಬಿಟ್ಟಿದೆ. ಅದೇ ರೀತಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಇದೀಗ ಎಲ್ಎನ್ಟಿ ಕಚೇರಿಗೆ ಬೀಗವನ್ನ ಜಡಿದು ಅಲ್ಲಿ ಜನಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಹೋರಾಟಕ್ಕೆ ಮುಂದಾಗಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪ್ರಶಾಂತ್ ಈ ಬಗ್ಗೆ? ಖಂಡಿತ ವನಿತಾ, ಅಂತಂದ್ರೆ ಅಪೂರ್ಣ ಕಾಮಗಾರಿ ಹಿನ್ನೆಲೆ ಅಂತಂದ್ರೆ ಎಲ್ಎನ್ಟಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆಯನ್ನ ಇವತ್ತು ಬೆಳಗಾವಿಯ PRD ವೃತ್ತದ ಬಳಿ ಮಾಡ್ತಾ ಇರುವಂತದ್ದು. ಅಲ್ಲಿ ಇರುವಂತಹ ಎಲ್ಎನ್ಟಿ ಕಂಪನಿಗೆ ಕಚೇರಿಗೆ ಬೀಗ ಹಾಕಿರುವಂತದ್ದು. ಈ ನೇತೃತ್ವವನ್ನ ಬೆಳಗಾವಿ ದಕ್ಷಿಣ ಶಾಸಕರಾಗಿರುವಂತಹ ಅಭಯ್ ಪಾಟೀಲ್ ಅವರು ಇದನ್ನ ನೇತೃತ್ವವನ್ನು ವಹಿಸಿಕೊಂಡಿರುವಂತದ್ದು. ತಿಳಕವಾಡಿ, ಗುರುಪ್ರಸಾದ್ ನಗರ, ಕಾವೇರಿ, ಚೆನ್ನಮ್ಮ ನಗರ, ರಾಘವೇಂದ್ರ ಕಾಲೋನಿ ಸೇರಿದಂತೆ ಹಲವಾರು ವಿವಿಧ ಕಡೆ ಅರ್ಧಂಬರ್ಧ ಕಾಮಗಾರಿಯನ್ನ ಇಲ್ಲಿ ಎಲ್ಎನ್ಟಿ ಕಂಪನಿ ಮಾಡಿತ್ತು. ಅರ್ಧ ಕಾಮಗಾರಿ ಬಿಟ್ಟಿದ್ದರಿಂದ ಅಧಿಕಾರಿಗಳ ರೊಚ್ಚಿಗಿದ್ದು ಅಂತಂದ್ರೆ ಇವತ್ತು ಪ್ರತಿಭಟನೆಯನ್ನು ಸಹ ಮಾಡ್ತಾ ಇರುವಂತದ್ದು. ಪ್ರತಿಭಟನೆ ಪೂರ್ಣ ಯಾವಾಗಗೊಳಿಸ್ತಾರೆ ಅಂತ ಹೇಳಿ ಪ್ರಶ್ನಿಸಿ ಅಧಿಕಾರಿಗಳನ್ನ ಸಹ ಈಗ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಈ ಕಾಮಗಾರಿಯಿಂದ ಸಾಕಷ್ಟು ರೀತಿಯಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ತರಾಟೆಗೆ ಸಹ ಇಲ್ಲಿ ತೆಗೆದುಕೊಂಡಿರುವಂತದ್ದು. ವನಿತಾ, ಏನಂತ ಅಂದ್ರೆ ಈಗ ಸದ್ಯಕ್ಕೆ ಅಂದ್ರೆ ಕಾಮಗಾರಿ ಕೂಡ ಅಲ್ಲಿ ಅರ್ಧಂಬರ್ಧ, ಇನ್ನು ಅಂದ್ರೆ ಯಾವ ಒಂದು ಸಬೂಬನ್ನ ಕೊಡ್ತಾ ಇದ್ದಾರೆ ಅಲ್ಲಿರುವಂತಹ ಅಧಿಕಾರಿಗಳು, ಹೇಗೆ ಅಂತ? ವನಿತಾ, ಏನಂತಂದ್ರೆ ಕಾಮಗಾರಿ ಅರ್ಧಂಬರ್ಧ ಪೂರ್ವಗೋದಕ್ಕೆ ಒಂದಿಷ್ಟು ತಾಂತ್ರಿಕ ಸಮಸ್ಯೆಗಳು ಸಹ ಇರ್ತಾ ಇರುವಂತದ್ದು. ಕೆಲವೊಂದಿಷ್ಟು ಸಾರ್ವಜನಿಕರು ಸಹ ಅಡಚಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಸಹ ಸಬೂಬನ್ನು ನೀಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ನೀವು ಏನ್ ಮಾಡ್ತಾ ಇದ್ರಿ, ಇದನ್ನೆಲ್ಲ ಕ್ಲಿಯರ್ ಮಾಡ್ಕೋದಕ್ಕೆ ಎಷ್ಟು ದಿನ ಸಮಯಗಳ ಕಾಲಾವಕಾಶ ಬೇಕು, ಹೀಗೆ ಹತ್ತಾರು ಪ್ರಶ್ನೆಗಳನ್ನ ಕೇಳ್ತಾ ಶಾಸಕ ಅಭಯ್ ಪಾಟೀಲ್ ಅವರು ಎಲ್ಎನ್ಟಿ ಕಂಪನಿ ಅಧಿಕಾರಿಗಳಿಗೆ ಸಾಕಷ್ಟು ರೀತಿಯಲ್ಲಿ ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿ ಅಧಿಕಾರಿಗಳಿಗೆ ಪ್ರಶ್ನೆಗಳ ಮುಖಾಂತರ ಚಳಿಯನ್ನ ಸಹ ಬಿಡ್ತಾ ಇರುವಂತದ್ದು. ಶಾಸಕ ಅಭಯ್ ಪಾಟೀಲ್ಗೂ ಸಹ ಸ್ಥಳೀಯ ನಗರದ ನಿವಾಸಿಗಳು ಸಹ ಸಾಥ್ ನೀಡಿರುವಂತದ್ದು. ಪ್ರತಿಭಟನೆ ಇನ್ನೂ ಸಹ ಮುಂದುವರ್ತಾ ಇರುವಂತದ್ದು. ಎಲ್ಲಿ ತನಕ ಒಂದು ಅಧಿಕಾರಿಗಳು ನಮಗೆ ಸ್ಪಷ್ಟನೆ ನೀಡಿದಲು ಅಲ್ಲಿ ತನಕ ನಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಅಭಯ್ ಪಾಟೀಲ್ ಅವರು ಪ್ರತಿಭಟನೆಯನ್ನ ಸಹ ಈಗ ಕಂಟಿನ್ಯೂ ಆಗಿ ಇಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು. ಆಯ್ತಾ? ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗೆ.